ನಿನ್ನೆ ದಿನಾಂಕ 17/9/25 ರಾತ್ರಿ 8:15 ಸಮಯಕ್ಕೆ ಮೃತನಾದ ಯಮಕನಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಹಬಂದರಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗ್ತದೆ. ಈ ಪ್ರಕರಣದಲ್ಲಿ ಮೃತನಾದ ಮಹಾಂತೇಶ್ ಸಿದ್ದಪ್ಪ ಬುಕ್ಕನಟ್ಟಿ 24 ವರ್ಷ. ಇವರು ಲೈಬ್ರರಿಯಲ್ಲಿ ಕ್ಲರ್ಕ್ ಇರ್ತಾರೆ ಪ್ರೈವೇಟ್ ಕಾಲೇಜಲ್ಲಿ. ಅವರು ಗಾಡಿಯಿಂದ ದಿನ ಬೆಳಗಾಂ ಬಂದು ಹೋಗ್ತಾರೆ. ಅವರು ಗಾಡಿಯಿಂದ ಅಂದರೆ ಬಸ್ಸಿಂದ ಇಳಿದುಬಿಟ್ಟು ಕಾಲ್ದಾರಿಲಿ ನಡ್ಕೊಂಡು ಬರ್ತಿರುವಾಗ ಆರೋಪಿಯಾದ ಬಸವರಾಜ್ ಅಜ್ಜಪ್ಪ ಬುಕ್ಕನಟ್ಟಿ ಆತನು ಮಾರಕಾಸ್ತ್ರದಿಂದ ಮೃತನಿಗೆ ಹಲ್ಲೆ ಮಾಡಿ ಸ್ಥಳದಲ್ಲೇ ಸಾಯಿಸಿರ್ತಾನೆ. ಮೃತನಿಗೆ ಕುತ್ತಿಗೆ ಭಾಗ, ಎದೆ ಭಾಗ ಹಾಗೂ ತೊಡೆಗೆ ಭಾರಿ ಗಾಯ ಆಗಿರ್ತದೆ. ಆರೋಪಿ ಯಾರು ಇದ್ದಾನೆ, ಆರೋಪಿ ಪತ್ತೆಗೆ ಟೀಮ್ನ ಮಾಡಲಾಗಿದೆ. ಆಮೇಲೆ ಈ ಕೊಲೆಗೆ ಮೂಲ ಕಾರಣ ಇದು ಮೃತನಿಗೆ ಆರೋಪಿಯ ಹೆಂಡತಿಯೊಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿಬಿಟ್ಟು 1 ವರ್ಷದ ಹಿಂದೆ ಗಲಾಟೆ ಆಗಿರ್ತದೆ. ಗಲಾಟೆ ಆಗಿ ಮತ್ತು ಗುರು ಹಿರಿಯರ ಮುಂದೆ ಅದು ರಾಜಿ ಸಂಧಾನನೂ ಆಗಿರ್ತದೆ. ಬಟ್ ಇದೇ ಒಂದು ಉದ್ದೇಶ ಇಟ್ಕೊಂಡು ಆರೋಪಿಯು ಮೃತನಿಗೆ ಕೊಲೆ ಮಾಡಿರ್ತಾನೆ. ಆರೋಪಿ ಪತ್ತೆಗೆ ಈಗಾಗಲೇ ಟೀಮನ್ನು ಮಾಡಲಾಗಿದೆ. ಶೀಘ್ರದಲ್ಲೇ ಆರೋಪಿಯನ್ನು ಪತ್ತೆ ಮಾಡಲಾಗುವುದು. ಸ್ಪಾಟಲ್ಲಿ ಒಂದು ಸಿಕ್ಕಿದೆ, ಮತ್ತು ಅದು ಇನ್ನೂ ಆರೋಪಿ ಪತ್ತೆ ಆದ ಕೂಡಲೇ ಅದರ ಬಗ್ಗೆ ತನಿಖೆ ಮಾಡ್ತೀವಿ. ಅದೇ ಒಂದೇ ಊರಿನವರು, ಶಾಬಾದ್ ಅವರು. ಇಲ್ಲ, ಆ ಥರದ್ದೆಲ್ಲ ಏನಾಗಿಲ್ಲ. ಇದೇ ಫಸ್ಟ್ ಟೈಮ್. ಅಂದರೆ ನಮಗೆ ಯಾವುದು ಇದರ ಬಗ್ಗೆ ಮಾಹಿತಿ ಇದ್ದಿಲ್ಲ. ಈ ಥರ ರಾಜಿ ಸಂಧಾನ ಮಾಡಿರೋದೆಲ್ಲ ಏನು ಮಾಹಿತಿ ಇಲ್ಲ. ಅದು ಈಗ ಅದೇ ಪತ್ತೆ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಪತ್ತೆ ಆಗ್ತದೆ. ಇದು ಆರೋಪಿ ಆಟೋ ಡ್ರೈವರ್. ಇಲ್ಲಿ ಇದು ಫ್ರೂಟ್ ಮಾರ್ಕೆಟ್ ಅಂತ ಹೇಳಿದಲ್ಲ ಬೆಳಗಾಂ ಸಿಟಿಲಿ, ಅಲ್ಲಿ ಅವರು ಆಟೋ ರಿಕ್ಷಾ ಡ್ರೈವರ್. ಇಲ್ಲ, ಆ ಥರದ್ದು ಏನೂ ಇಲ್ಲ. ಸತ್ತವರು ಇದು ಪ್ರೈವೇಟ್ ಕಾಲೇಜಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿದ್ದಾರೆ. ಆಯಿತು, ಥ್ಯಾಂಕ್ ಯು. ನಾನು ನಿಮಗೆ ಸತಾಯಿಸಿಲ್ಲಲ್ಲ.